ಹಾಯ್ ಎಲ್ಲರೂ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇಷ್ಟು ದಿನ ಎಲ್ಲರೂ ಕೇಳ್ತಾ ಇದ್ರಿ, ಸೊ ನೇಮಕಾತಿ ಯಾವಾಗ ಆರಂಭ ಆಗುತ್ತೆ ಈ ರೀತಿ ಪ್ರಶ್ನೆಗಳನ್ನ. ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾಳೆ ಅಂತಿಮವಾಗಿ ಒಂದು ಉತ್ತರ ಸಿಗುವಂತ ದಿನ ನಾಳೆ ಆಗುತ್ತೆ. ಕಾರಣ ಯಾಕೆ ಅಂತಂದ್ರೆ, ಕೋರ್ಟ್ ಅಲ್ಲಿ ಏನಿತ್ತು ಕೇಸು, ಸೊ ಈ ಒಂದು ರೆಕ್ರೂಟ್ಮೆಂಟ್ ಸ್ಟೇ ಅದಕ್ಕೆ ನಾಳೆ ವಿಚಾರಣೆ ಇದೆ. ಸೊ ನಾಳೆಯ ವಿಚಾರಣೆಯಲ್ಲಿ ಏನಾದರೂ ಸರ್ಕಾರದ ಪರ ವಕೀಲರು ಸರಿಯಾಗಿ ವಾದವನ್ನ ಮಾಡಿ ಸಮರ್ಪಕವಾದಂತ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೆ ಆದ್ರೆ ನಾಳೆ ನೇಮಕಾತಿಗಳ ಚಾಲನೆಗೆ ಕೋರ್ಟ್ ಅವಕಾಶ ಕೊಟ್ರೆ ಖಂಡಿತವಾಗಿ ರೆಕ್ರೂಟ್ಮೆಂಟ್ಗಳೆಲ್ಲವೂ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಒಳ ಮೀಸಲಾತಿ ಕಾನೂನು ಆಗಿಲ್ವಲ್ಲ ಅಂತ ಕೇಳ್ಬೋದು. ಅದನ್ನ ಸರ್ಕಾರ ಬೇರೆ ರೀತಿಯಾಗಿ ಒಂದು ಏನಾದರೂ ಮಾರ್ಗ ಮಾಡಿ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಬಹುದು. ಈವನ್ ಕೋರ್ಟಲ್ಲಿ ಅವಕಾಶ ಸಿಕ್ಕರೆ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸರ್ಕಾರಕ್ಕೆ ಪ್ರೆಷರ್ ಅನ್ನ ತಂದು ನೇಮಕಾತಿಗಳನ್ನ ಆರಂಭ ಮಾಡಿಸ್ಬೋದು. ಸೊ ಈ ರೀತಿಯಾಗಿ ಅವಕಾಶ ಇದೆ. ಹಾಗಾಗಿ ಯಾರು ಕೂಡ ಭರವಸೆನ ಕಳ್ಕೊಬೇಡಿ. ಅಂಡ್ ಇದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್, 56 ಕೂಡ ಇದೇ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಯಾಕೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳು ಲೈಕ್ ಮಧ್ಯಪ್ರದೇಶದ್ದು ಕೂಡ ಇದೇ ತಿಂಗಳ 23ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಫೈನಲ್ ಹಿಯರಿಂಗ್ ಇದೆ. ಅವ್ರದ್ದು ಕೂಡ ಸೇಮ್ ಆಸ್ ಇಟ್ ಇಸ್ ನಮ್ಮ ಸ್ಟೇಟ್ ನಂತೆ ರಿಸರ್ವೇಶನ್ ಹೆಚ್ಚಿಗೆ ಮಾಡಿರುವಂತದ್ದು ಕೇಸ್ ಇದೆ. ಸೊ ಅಲ್ಲೂ ಕೂಡ ರೆಕ್ರೂಟ್ಮೆಂಟು ಆರ್ಡರ್ ಕಾಪಿ ಇಶ್ಯೂಸ್ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಸೊ ಅದು ಕೂಡ ಆಸ್ ಇಟ್ ಈಸ್ ಅಲ್ಲಿ ಏನ್ ಆದೇಶ ಬರುತ್ತೆ ಆ ಆದೇಶ ರಾಜ್ಯದ ಎಲ್ಲ ಒಂದು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಮೀಸಲಾತಿ ಕೇಸಲ್ಲಿ ಅನ್ವಯ ಆಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಈ ತಿಂಗಳಲ್ಲಿ ಕ್ಲಿಯರ್ ಆಗುವಂತ ಪಾಸಿಬಿಲಿಟೀಸ್ ಇದೆ. ಸೊ ಅದಕ್ಕೆ ಯಾರು ಭರವಸೆಯನ್ನು ಕಳ್ಕೊಬೇಡಿ. ಯಾಕೆ ನಾನು ಪದೇ ಪದೇ ಈ ವಿಷಯದ ಬಗ್ಗೆ ಹೇಳ್ತಾ ಇರ್ತೀನಿ ಅಂತಂದ್ರೆ, ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ನೋಟಿಫಿಕೇಶನ್ಸ್ ಇಲ್ಲ, ಇನ್ನೇನ್ ಅವಾಗ ಆಗತ್ತೆ ಇವಾಗ ಆಗತ್ತೆ ಅನ್ನೋ ಭರವಸೆಯಲ್ಲಿ ಅಂದ್ರೆ ಭರವಸೆ ಕಳ್ಕೊಂಡು ಓದೋದನ್ನೇ ಬಿಟ್ಟು ಬಿಡ್ತಾರೆ. ಕೆಲವರು ನಾನು ವಿಜಯನಗರ, ಅತ್ತಿಗುಪ್ಪೆ, ಚಂದ್ರಲೇಔಟಲ್ಲಿ ನೋಡ್ದಂಗೆ ಇನ್ನೇನ್ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಎಲ್ಲ ಏನ್ ಓದೋದು ಅಂತ ಸುಮ್ಮನೆ ಅಡ್ಡಾಡುವಂಥದ್ದು, ಅದೆಲ್ಲ ಮಾಡುವಂಥದ್ದು ಬೇಡ. ನಿಮ್ಮ ತಯಾರಿ ನೀವು ಮಾಡ್ತಾ ಇರಿ. ಆ ಒಂದು ಸರ್ಕಾರದ ಮಟ್ಟದಲ್ಲಿ ಮತ್ತು ನೇಮಕಾತಿಗಳ ವಿಚಾರದಲ್ಲಿ ಏನೆಲ್ಲ ಪ್ರಕ್ರಿಯೆ ನಡೀತಾ ಇರಬೇಕು ಅದು ನಡೀತಾ ಇದೆ. ಅಂಡ್ ಇವನ್ ಯಾರು ಈ ಒಂದು ಕೋರ್ಟ್ ಇಶ್ಯೂಸ್ ಬಗ್ಗೆ ಹೆಚ್ಚು ಮಾಹಿತಿ ಏನೇ ಬೇಕಿದ್ರು ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಜಾಯ್ನ್ ಆಗಿ. ಕಾರಣ ಫಸ್ಟ್ ನಾನು ಟೆಲಿಗ್ರಾಮ್ ಅಲ್ಲೇ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಕಾರಣ ಕೆಲವೊಂದು ಕ್ವಿಕ್ ಆಗಿ ಅಪ್ಡೇಟ್ ಸಿಗುತ್ತೆ. ಸೊ ಇಮಿಡಿಯೇಟ್ ಆಗಿ ಟೆಲಿಗ್ರಾಮ್ ಅಲ್ಲಿ ನಾನು ಅಪ್ಡೇಟ್ ಮಾಡಿರ್ತೀನಿ. ಸೊ ಅದನ್ನ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ, ಟೆಲಿಗ್ರಾಮ್ ಅಲ್ಲಿ ಕೆಲವೊಂದಿಷ್ಟು ಸರಿ ಏನಾಗ್ಬಿಡುತ್ತೆ, ಮಾಹಿತಿ ಕಡಿಮೆ ಜನ ಇದ್ದೀರಾ, ಅಲ್ಲೊಂದು 3,500 ಜನ ಇದ್ದಾರೆ, ಅಷ್ಟೇ ಜನಕ್ಕೆ ಹೋಗುತ್ತೆ. ಹಂಗಾಗಿ ಕಮ್ಯುನಿಟಿ ಪೋಸ್ಟ್ ಕೂಡ ಮಾಹಿತಿ ಹಾಕಿರ್ತೀನಿ. ಸೊ ಅದಕ್ಕೆ ನಾಳೆ ಇರುವಂತ ಕೋರ್ಟ್ ಕೇಸ್ನ ಒಂದು ವಿಚಾರಣೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ನಾಳೆ ಮಂಗಳವಾರ ರಾಜ್ಯದ ಎಲ್ಲ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗಳಿಗೆ ಮಂಗಳಕರವಾಗಿರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅಂಡ್ ಎಸ್ಪೆಷಲಿ 56 ಅಂತೂ ಕ್ಲಿಯರ್ ಆಗಲೇಬೇಕು. ಯಾಕೆ ಅಂತಂದ್ರೆ ಇದು ಪ್ರಮುಖವಾಗಿ ಈಗ ನಮ್ಮ ರಾಜ್ಯದ ಒಂದು ನೇಮಕಾತಿಗಳಿಗೆ ತಡೆಯನ್ನ ನೀಡಿರುವಂತದ್ದು ಆಗಿದೆ. ಯಾಕೆ ಅಂತಂದ್ರೆ ನಾಳೆ ಏನೇ ಸಮಸ್ಯೆ ಆಗಿ ನಾಳೆ ಮತ್ತೆ ಕೋರ್ಟಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ ಈಗೆಲ್ಲ ಆಯ್ಕೆ ಆದಂತವ್ರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಬೇರೆ ರಾಜ್ಯಗಳದ್ದು ಕೂಡ ಈಗ ಆಲ್ರೆಡಿ ಫೈನಲ್ ಹಿಯರಿಂಗಿಗೆ ಬಂದ್ಬಿಟ್ಟಿದೆ. ಆಲ್ರೆಡಿ ಮಧ್ಯಪ್ರದೇಶ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ನಾಳೆ ಸೇಮ್ ಆಸ್ ಇಟ್ ಈಸ್ ಆ ಆದೇಶವನ್ನು ಇಟ್ಕೊಂಡು ಇಲ್ಲಿ ಫೈಟ್ ಮಾಡ್ಬೋದು ನಮ್ಮ ಸ್ಟೇಟ್ ಈಗ ಹೈಕೋರ್ಟ್ ಅಲ್ಲಿ. ಹಾಗಾಗಿ ಎರಡು ರೀತಿ ಪಾಸಿಬಿಲಿಟೀಸ್ ಇದೆ. ಅಂಡ್ ಬೇರೆ ಬೇರೆ ಇಲಾಖೆಗಳು, ಯಾವುದೇ ಸ್ಪೆಷಲ್ ಶಿಕ್ಷಣ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಇಲಾಖೆದು ಯಾವ್ದೀಗ ಅರ್ಜೆಂಟ್ ರೆಕ್ರೂಟ್ಮೆಂಟ್ ಆಗ್ಬೇಕಿದೆ, ಸೊ ಅದೆಲ್ಲವನ್ನು ಕೂಡ ಸರ್ಕಾರ ಮಾಡೋದಕ್ಕೆ ತಯಾರಿ ಮಾಡಿದೆ. ಅಂಡ್ ಅದರ ಜೊತೆ ಯಾವ ಹುದ್ದೆಗಳನ್ನ ಈಗ ಪ್ರಮುಖವಾಗಿ ಭರ್ತಿ ಮಾಡಲೇಬೇಕು ಅನ್ನೋ ಅನಿವಾರ್ಯ ಇದೆ, ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ IA ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಸೊ ಅದೇನಾದ್ರೂ ನಿಜನೇ ಆಗಿದ್ರೆ ಒಂದು 50K ಅಂದ್ರೆ 50,000ಕ್ಕೂ ಪ್ಲಸ್ ರೆಕ್ರೂಟ್ಮೆಂಟ್ಸ್ಗೆ ಚಾಲನೆ ಅಂತೂ ಸಿಗುತ್ತೆ, ಅದರ ಡೌಟ್ ಇಲ್ಲ. ಅಂಡ್ ಇದ್ರ ಜೊತೆ ಬೇರೆ ಬೇರೆದು KA ಅದು VAO ಆಗಿರ್ಬೋದು, PC ಬೇರೆ ಮೊದಲಾದ ರೆಕ್ರೂಟ್ಮೆಂಟ್ಸ್ಗೆಲ್ಲ ಕೂಡ ಅವಕಾಶ ಇದೆ. ಬಟ್ PSI ಇದು ನಿಮ್ಗೆ ಗೊತ್ತಿದೆ. ಸೊ ಇದು ಇನ್ನೂ ಸರಿಯಾದ ಕ್ಲಾರಿಟಿ ಇಲ್ಲ, ಎಷ್ಟು ಹುದ್ದೆಗಳಿದೆ, ಏನಿದೆ, ಎಷ್ಟು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ಅನ್ನುವಂಥದ್ದು ಸರಿಯಾದ ರೀತಿಯಾದಂಥ ಸ್ಪಷ್ಟನೆ ಇಲ್ಲ. ಹಂಗಾಗಿ ಸ್ವಲ್ಪ ಅದು ತಡ ಆಗ್ಬೋದು ಹೊರತುಪಡಿಸಿದ್ರೆ ಉಳಿದಂತೆ ಆರ್ಥಿಕ ಇಲಾಖೆಯಿಂದ ಯಾವುದೆಲ್ಲ ಅನುಮತಿ ಪಡೆದುಕೊಂಡಂತ ಹುದ್ದೆಗಳಿದೆ ಭರ್ತಿ ಮಾಡೋದಕ್ಕೆ, ಸೊ ಅದೆಲ್ಲವೂ ಕೂಡ ಇಮಿಡಿಯೇಟ್ ಆಗಿ ಮಾಡ್ತಾರೆ. ನಿನ್ನೆ ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ, ಈವನ್ ಕೋರ್ಟ್ ಏನಾದರೂ ಅವಕಾಶ ಕೊಟ್ರೆ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ನ ಸೇರಿ ಮಾಡಬೇಕಾಗುತ್ತೆ. ಮಾಡಿದ್ರೆ ಖಂಡಿತವಾಗಿ ಈ ಬಾರಿ ಸರ್ಕಾರ ಆ ಒಂದು ಹೋರಾಟಕ್ಕೆ ಮಣಿಯುತ್ತೆ. ಅಂಡ್ ನೋಟಿಫಿಕೇಶನ್ಗಳನ್ನು ಕೂಡ ಮಾಡಲೇಬೇಕಾಗತ್ತೆ. ಹಾಗಾಗಿ ಸಿದ್ಧವಾಗಿರಿ. ನಾಳೆ ಬರುವಂತ ಏನು ಆರ್ಡರ್ ಬರುತ್ತೆ, ಸೊ ಆ ಆರ್ಡರ್ ಆದ್ಮೇಲೆ ನಾವು ಏನು ಮಾಡಬೇಕು ಆಸ್ಪಿರೆಂಟ್ಸ್ ಅನ್ನುವಂಥದ್ದನ್ನ ನಿರ್ಧಾರ ಗಟ್ಟಿಯಾಗಿ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಸುಮ್ಮನೆ ಕೂತಷ್ಟು ದಿನ ಬರೀ ನಮ್ಮ ವಯೋಮಿತಿ, ನಮ್ಮ ಸಮಯ ಎಲ್ಲವೂ ಕೂಡ ಕಳೆದು ಹೋಗ್ತಾ ಇದೆ ಹೊರತು ಯಾವುದು ವಾಪಸ್ ಬರುವಂತದ್ದಲ್ಲ. ಕಳೆದ ಈಗ 3-4 ವರ್ಷ ನಾವು ಕಳ್ಕೊಂಡಿದೀವಿ ಅಂದ್ರೆ ಆ ಅವಕಾಶ 4 ವರ್ಷನ ಯಾರ ಕೈಲೂ ವಾಪಸ್ ತಂದು ಕೊಡಕ್ ಆಗಲ್ಲ. ಬೇಕಿದ್ರೆ ಮುಂದೆ ಅವಕಾಶಗಳು ಸಿಗ್ಬೋದು, ಬಟ್ ಏಜ್ ಲಿಮಿಟ್ ಮುಗಿದ್ಮೇಲೆ ಯಾವ ಪರೀಕ್ಷೆಯನ್ನ ಬರೀತೀರಾ? ಸೊ ಅದಕ್ಕೆ ಆದಷ್ಟು ಎಲ್ಲರೂ ಕೂಡ
ಸಿದ್ಧವಾಗಿರಿ. ಇನ್ ಕೇಸ್ ಸರ್ಕಾರ ಮತ್ತಷ್ಟು ಏನಾದರೂ ಒಳ ಮೀಸಲಾತಿ ನೆಪ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಸರ್ಕಾರದ ವಿರುದ್ಧ ರೂಪಿಸಬೇಕಾಗುತ್ತೆ. ಸೊ ನೀವು ಹಿಂಗೆ ಮಾಡಬೇಕು ಏನು ಅನ್ನುವಂಥದ್ದನ್ನ ನೀವೆಲ್ಲರೂ ಅಂದ್ರೆ ಎಲ್ಲ ಆಸ್ಪಿರೆಂಟ್ಸ್ಗಳು ಕೂಡ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲೇಬೇಕು. ಯಾಕೆ ಅಂತಂದ್ರೆ ಸುಮ್ಮನೆ ಇರುವಂತಹ ಸಮಯ ಅಲ್ಲ. ಇದಕ್ಕೆ ಆಲ್ರೆಡಿ ಸುಮ್ಮನೆ ಇದ್ದು ಇಲ್ಲಿವರೆಗೂ ಬಂದ್ ನಿಂತಿದೆ. ಇನ್ನಷ್ಟು ದಿನ ಸುಮ್ಮನೆ ಇದ್ರೆ ಇವರು ನಾಳೆ ನಿಮ್ಗೆ ಉದ್ಯೋಗನೂ ಇಲ್ಲದೆ ಈ ಕಡೆ ಬೇರೆ ಉದ್ಯೋಗಕ್ಕೂ ಮಾಡಕ್ಕಿಲ್ದಂಗೆ ನಮ್ಮ ಭವಿಷ್ಯಕ್ಕೆ ಕಲ್ಲು ಹಾಕಿ ಕೂಡ್ತಾರೆ ಅಂತ ಹೇಳ್ತಾ, ಒಟ್ಟಾರೆ ನೇಮಕಾತಿ ಕುರಿತು ಇಷ್ಟು ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದ.